ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಸಂಘರ್ಷ. ನವೆಂಬರ್ 2ರಂದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಿಗುತ್ತಾ ಅನುಮತಿ? ಯಾವ್ಯಾವ ಅಂಶವನ್ನ ಉಲ್ಲೇಖಿಸಿ ಅನುಮತಿಯನ್ನ ಕೇಳಿದೆ ಆರ್ಎಸ್ಎಸ್? ಪಥಸಂಚಲನಕ್ಕಾಗಿ ಡಿಸಿ ಬಳಿ ಅನುಮತಿಯನ್ನ ಕೇಳಿರುವಂತಹ ಆರ್ಎಸ್ಎಸ್ ಅನುಮತಿ ಕೇಳಿರುವ ಪತ್ರ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. 11 ಅಂಶಗಳನ್ನ ಉಲ್ಲೇಖಿಸಿ ಅನುಮತಿಯನ್ನ ಕೇಳಿರುವಂತಹ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗುವ ಸ್ವಯಂ ಸೇವಕರ ಸಂಖ್ಯೆಯನ್ನ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಶಾಂತಿಗೆ ಧಕ್ಕೆ ಬಾರದಂತೆ ನೋಡಿಕೊಳ್ಳೋದಾಗಿ ಆರ್ಎಸ್ಎಸ್ ಹೇಳಿದೆ. ಚಿತ್ತಾಪುರದಲ್ಲಿ ಪಥಸಂಚಲನವನ್ನ ನಡೆಸೋದಕ್ಕೆ ಜಾಣ ನಡೆಯನ್ನ ಅನುಸರಿಸ್ತಾ ಇದೆ ಆರ್ಎಸ್ಎಸ್. ನೋಡಿ, ಪಥಸಂಚಲನದಲ್ಲಿ 500ರಿಂದ 600 ಸ್ವಯಂ ಸೇವಕರು ಭಾಗಿಯಾಗ್ತಾರೆ ಅನ್ನುವಂತಹ ವಿಚಾರವನ್ನ ಈ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಮತ್ತೆ ಕಲಬುರಗಿ ಮತ್ತು ಸುತ್ತಲಿನ 200 ಜನ ಭಾಗಿಯಾಗುವ ನಿರೀಕ್ಷೆಗಳು ಕೂಡ ಇದೆ. ಈ ಸಂದರ್ಭದಲ್ಲಿ ಮತ್ತೊಂದು ಕಡೆ ಬಜಾಜ್ ಕಲ್ಯಾಣ ಮಂಟಪದಿಂದಲೇ ದೃಢೀಕರಣ ಪತ್ರವನ್ನ ಪಡೆದಿದ್ದೇವೆ, ಶಾಂತಿಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳೋದಾಗಿ ಒಪ್ಪಿಗೆ ಪತ್ರವನ್ನ ಬರೆಯಲಾಗಿದೆ. ಅಂದ್ರೆ ಈ ಒಂದು ಆರ್ಎಸ್ಎಸ್ ಪತ್ರದಲ್ಲಿ ಇರುವಂತಹ ಅಂಶಗಳು: ಬಿದಿರಿನ ಲಾಠಿ ಮಾತ್ರ ಹಿಡಿದು ಪಥಸಂಚಲನವನ್ನು ನಾವು ಮಾಡ್ತೇವೆ, ನಿಸ್ವಾರ್ಥ ಸೇವೆ ಸಲ್ಲಿಸುವ ಸಂಘಟನೆ, ನೋಂದಣಿ ಪತ್ರ ಇರೋದಿಲ್ಲ ಅಂತ ಉಲ್ಲೇಖವನ್ನ ಮಾಡಿದೆ. ಈ ಪತ್ರದಲ್ಲಿ ಪಥಸಂಚಲನದ ಬಳಿಕ ಜನರನ್ನ ಉದ್ದೇಶಿಸಿ ಭಾಷಣ ಇರುತ್ತೆ, ಪಥಸಂಚಲನದ ಬಗ್ಗೆ ಮಾಹಿತಿ ಬೇಕಿದ್ರೆ ಸಂಪರ್ಕಿಸುವವರ ವಿವರ ಕೂಡ ಸಲ್ಲಿಕೆ ಮಾಡಲಾಗಿದೆ. ಚಿತ್ತಾಪುರ ಸಂಘದ ಘಟಕದಿಂದ ಪಥಸಂಚಲನ ಆಯೋಜನೆಯನ್ನ ಮಾಡಲಾಗಿದೆ. ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6:30ರವರೆಗೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಚಿತ್ತಾಪುರ ತಹಶೀಲ್ದಾರ್ ಪೊಲೀಸರಿಗೂ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆರ್ಎಸ್ಎಸ್ನವರು. ಆರ್ಎಸ್ಎಸ್ ಪತ್ರ ಕೂಡ ಬರೆಯಲಾಗಿದೆ. ನವೆಂಬರ್ 2ಕ್ಕೆ ಪರ್ಮಿಷನ್ ಅನ್ನ ಕೇಳ್ಕೊಂಡಿದೆ ತಹಶೀಲ್ದಾರ್ ಅವರ ಬಳಿ. ಅನುಮತಿ ಸಿಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್, ಶತಾಯಗತಾಯವಾಗಿ ಈ ಪಥಸಂಚಲನವನ್ನು ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಅನುಮತಿ ಪತ್ರವನ್ನು ಬರೆಯಲಾಗಿದೆ. ಚಿತ್ತಾಪುರದಲ್ಲಿ ಈ ಒಂದು ಪಥಸಂಚಲನ ಮಾಡಿಯೇ ತೀರ್ತೀವಿ ಅಂತ ಹೇಳಿ ಹೈಕೋರ್ಟ್ ಮೊರೆ ಕೂಡ ಹೋಗಿದ್ರು. ಇನ್ನು ವಿಚಾರಣೆ ಕೂಡ ನಡೀತಾ ಇದೆ. ನವೆಂಬರ್ 2ಕ್ಕೆ ತಹಶೀಲ್ದಾರ್ ಅನುಮತಿಯನ್ನ ಕೊಟ್ಟಿದ್ದಾರಾ ಅಂತ ಹೇಳಿ? ಹೌದು ರಮ್ಯ, ಏನು ಅಂದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಕಲಬುರಗಿಯಲ್ಲಿ ಆರ್ಎಸ್ಎಸ್ ಹಾಗೂ ಭೀಮ್ ಆರ್ಮಿ ಪಥಸಂಚಲನ ಹೈ ವೋಲ್ಟೇಜ್ ಕದನಕಣವಾಗಿ ಮಾರ್ಪಟ್ಟಿದೆ ಅಂತಾನೆ ಹೇಳ್ಬೋದು. ನವೆಂಬರ್ 2ರಂದು ಏನು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕೋರಿ ಆರ್ಎಸ್ಎಸ್ ಪ್ರಮುಖರು ಮನವಿಯನ್ನ ಸಲ್ಲಿಸಿದ್ರು ಜಿಲ್ಲಾಧಿಕಾರಿಗಳಿಗೆ. ಈ ಕುರಿತಾದ ಪೂರ್ಣ ಪ್ರತಿಯನ್ನು ಇದೀಗ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಿರುತ್ತದೆ. ಪತ್ರದಲ್ಲಿ ಪ್ರಮುಖ 11 ಅಂಶಗಳ ಬಗ್ಗೆ ಉತ್ತರವನ್ನ ನೀಡಿ ಅನುಮತಿ ಪತ್ರವನ್ನ ಸಲ್ಲಿಕೆ ಮಾಡಲಾಗಿದೆ. ಏನು ಅಕ್ಟೋಬರ್ 19ರಂದು ಯಾವೆಲ್ಲ ಕಾರಣಗಳನ್ನು ನೀಡಿ ಪಥಸಂಚಲನಕ್ಕೆ ಬ್ರೇಕ್ ಹಾಕಲಾಗಿತ್ತು ಅದೆಲ್ಲದಕ್ಕೂ ಇದೀಗ ಆರ್ಎಸ್ಎಸ್ ಪ್ರಮುಖರು ವಿವರಣೆಯನ್ನ ನೀಡಿರುವಂತದ್ದು. ಅರ್ಜಿಯನ್ನು ಸಲ್ಲಿಸುವ ಮೂಲಕ ಯಾವೆಲ್ಲ ರೀತಿಯಲ್ಲಿ ಪಥಸಂಚಲನ ನಡೆಯುತ್ತೆ, ಯಾವ ಮಾರ್ಗದಲ್ಲಿ ನಡೆಯುತ್ತೆ, ಯಾವ ಸಮಯದಲ್ಲಿ ನಡೆಯುತ್ತೆ ಅನ್ನೋದ್ರ ಕುರಿತು ವಿವರಣೆಯನ್ನ ಜಿಲ್ಲಾಡಳಿತಕ್ಕೆ ಈಗಾಗಲೇ ನೀಡಿದೆ ಅಂತ ಹೇಳ್ಬೋದು. ಏನು ಪಥಸಂಚಲನದಲ್ಲಿ ಸ್ಥಳೀಯವಾಗಿ 500ರಿಂದ 600 ಜನರಿಗೆ ಅನುಮತಿ ಕೋರಲಾಗಿದೆ. ಕಲಬುರಗಿ ಹಾಗೂ ಸುತ್ತಮುತ್ತಲಿನ 200 ಜನ ಭಾಗಿಯಾಗುವ ನಿರೀಕ್ಷೆ ಇದೆ ಅಂತ ಉಲ್ಲೇಖ ಮಾಡಲಾಗಿದ್ದು, ಇನ್ನು ಚಿತ್ತಾಪುರದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗದೆ ಆರ್ಎಸ್ಎಸ್ ಸದ್ಯ ಜಾಣ ನಡೆಯನ್ನ ಅನುಸರಿಸಿದೆ ಅಂತಾನೆ ಹೇಳ್ಬೋದು ರಮ್ಯಾ. ಥ್ಯಾಂಕ್ ಯು ಶ್ರೀಕಾಂತ್ ತಮ್ಮೆಲ್ಲ ಮಾಹಿತಿಗೆ. ಪಥಸಂಚಲನಕ್ಕೆ ಅನುಮತಿ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಕಾಡ್ತಾ ಇದೆ. ಬಟ್ ಆದರೆ ಈ ಬಾರಿ ಅನುಮತಿ ಸಿಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಕೋರ್ಟ್ ಮೊರೆ ಹೋಗಿರುವಂತಹ ಹಿನ್ನೆಲೆಯಲ್ಲಿ ನವೆಂಬರ್ 2ನೇ ತಾರೀಕಿಗೆ ಮನವಿಯನ್ನು ಮಾಡಿಕೊಳ್ಳಲಾಗಿತ್ತು. ಚಿತ್ತಾಪುರದಲ್ಲಿ ನಾವು ಪಥಸಂಚಲನವನ್ನು ನಡೆಸ್ತೇವೆ, ಇಲ್ಲಿಯವರೆಗೂ ನಡೆದಿರುವಂತಹ ಪಥಸಂಚಲನದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆದಿಲ್ಲ, ಮತ್ತು ಶಾಂತಿ ಭಂಗವಾಗುವಂತಹ ಕೆಲಸಗಳು ಆಗಿಲ್ಲ ಅನ್ನುವಂತಹ ವಿಚಾರವನ್ನು ಅವರು ಉಲ್ಲೇಖ ಮಾಡಿದರು. ಅದರಂತೆಯೇ ಕೋರ್ಟ್ ಅನುಮತಿಯನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಕಾದು ನೋಡಬೇಕು ಏನಾಗತ್ತೆ ಅಂತ ಹೇಳಿ.